ನೋಡಿಲ್ಲ ಏ ಮೈಕಿ ಏ ಗುಡ್ ಮಾರ್ನಿಂಗ್ ಸ್ವಾಗತ ಸುಸ್ವಾಗತ ಮತ್ತೆ ಹೊಸ ವ್ಲಾಗಿಗೆ. ಇವತ್ತು ಏನಪ್ಪಾ ಅಂತಂದ್ರೆ ಕ್ರೇಜಿ ಥಿಂಗ್ಸ್ ಆಗೋದೈತಿ. ಬಂದ್ಯಾಪ ಇರಿಲ್ಲ, ಈಗ ಟೈಮ್ ಲೇಟ್ ಆಗೈತಿ, ನಂಗೆ ಹಸುನು ಭಾಳ ಆಗೈತಿ. ಸೊ ಇವತ್ತು ನಮ್ಮ ಮನ್ಯಾಗ ಅಡುಗೆ ಐತಿ ಅಂತ ಹೇಳಿ ತೋರಿಸ್ತೀನಿ ನೋಡ್ರಲ್ಲ. ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಐತಿ, ಮಸ್ತ್ ಬಿಸಿ ಬಿಸಿ ದೊಡ್ಡ ಮೆಣಸಿನ್ಕಾಯಿ. ಆ್ಯಂಡ್ ಮ್ಯಾಗ ಅಜ್ಜಿ ಕೊಟ್ಟಿದ್ದೆ ಎಣಗಾಯನೂ ಐತಿ. ಆ್ಯಂಡ್ ಇದು ಸುಡ್ತೈತಿ. ಹಾಂ, ಭಿಂಡಿ ಫ್ರೈ ಆ್ಯಂಡ್ ಮೆಣಸಿನ್ಕಾಯಿ ಮಸ್ತ್ ಅದ ನೋಡ್ರಲ್ಲ, ಹೆಂಗೆ ಕ್ರೇಜಿ ಅದಾವ. ಇದ್ರ ಜೊತೆ ಮಸ್ತ್ ಬಿಸಿ ಬಿಸಿ ರೊಟ್ಟಿ ಅದಾವ. ಫಸ್ಟ್ ಹಾಕೊಂಡ್ಬಿಡೋಣಂತ. ಬಿಸಿ ಬಿಸಿ ರೊಟ್ಟಿ, ಪಲ್ಯ, ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ನೋಡ್ರಿ ಹೆಂಗೆ ಕುಂತಾನೆ. ಇನ್ನೊಂದೇನಪ್ಪ ಅಂತಂದ್ರೆ ಹಾಂ, ದಿಸ್ ಈಸ್ ಟಮಾಟಿ ಚಟ್ನಿ. ಹೆಂಗೆ ಕ್ರೇಜಿ ಐತೆ ಹೇಳ್ರಿ ಇದು ಟಮಾಟಿ ಚಟ್ನಿ. ನೋಡ್ರಿ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಐತಿದೆ. ಒಂದು ಸ್ವಲ್ಪ ಹಾಕೊಳ್ಳೋಣ ಅಂತ ಭಾಳ ಆತಿದೆ ಆ್ಯಕ್ಚುಲಿ. ಇರಲಿ. ಸೊ ಇದನ್ನು ನಾವು ಹಿಂಗಿಟ್ಬಿಡೋಣ. ಮತ್ತೇನು ಬೇಕು ಹೇಳ್ರಿ, ಇದಕ್ಕಿಂತ ಜಾಸ್ತಿ ಸ್ವರ್ಗ ಎಲ್ಲ ಐತಿ. ಸ್ವರ್ಗ ಎಲ್ಲ ಐತೆ ಅಂತಂದ್ರೆ ಏನು ಹೇಳ್ಬೇಕು ಗೊತ್ತೇನ್ರಿ ನೀವು? ಇಲ್ಲ ಐತೆ ಸ್ವರ್ಗ. ದೊಡ್ಡ ಮೆಣಸಿನ್ಕಾಯಿ ಇದೆಲ್ಲ ಕ್ರೇಜಿ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ದೊಡ್ಡ ಮೆಣಸಿನ್ಕಾಯಿ ನಾನು ಹಸಿರು ಕಲರ್ ಮಾಡಿಸ್ತಿರ್ತೀನಿ, ಅಂದರೆ ಏನೋ ಖಾರ ಪುಡಿ ಹಾಕ್ಸಿರಂಗಿಲ್ಲ. ಬಟ್ ಇವತ್ತು ನಮ್ಮ ಕುಕ್ ದೊಡ್ಡ ಮೆಣಸಿನ್ಕಾಯಿ ಕೆಂಪು ಖಾರ ಹಾಕ್ಯಾರ. ಇರಲಿ, ತಿನ್ನೋಣಂತೆ, ಮಜಾ ಬರ್ತೈತಿ. ಇದು ಮುಗಿದಿಂದ ಎಷ್ಟು ತಗೊಂಡು ಅನ್ಬಾಕ್ಸಿಂಗ್ ಅದಾವೆ. ಸೊ ಊಟ ಮಾಡಿ ನಾನು ಕಾರನ್ನು ಜಿಮೋಟೋಗೆ ಹೋಗಿ ಕೊಟ್ಟು ಬರ್ಬೇಕು. ಯಾಕಂತಂದ್ರೆ ಅದು ಒಂದು ಬಂಪರ್ ಏನೈತಲ್ಲ, ಅದು ಸ್ವಲ್ಪ ಫೈಬರ್ ವೆಲ್ಡಿಂಗ್ ಮಾಡಿದ್ದು ಲೂಸ್ ಆಗಿಬಿಟ್ಟೈತಿ. ಅಂದರೆ ಬಿಚ್ಚೆ ಐತಿ, ಇದು ನೀರಿನ ಸಂಬಂಧ ಎದ್ರ ಸಂಬಂಧ ಗೊತ್ತಿಲ್ಲ, ಓವರ್ ದ ಪೀರಿಯಡ್. ಅದನ್ನು ಕೊಡಕ್ಕೆ ಹೋಗ್ಬೇಕು. ನೋಡ್ರಲ್ಲ, ತಿಂದಿಲ್ಲ ಆಗಲೇ, ತಿಂದಿಲ್ಲ, ಮುಗೀತು, ಕೊಡಂಗಿಲ್ಲ, ಮಕ್ಕೋ ನಡಿ ನಡಿ. ಕನ್ವಿನ್ಸ್ ಮಾಡೋದು ನೋಡ್ರಿ ನಮಗೆ ಹೆಂಗೆ ಬಂದು ಕುಂತಾನೆ ಇಲ್ಲಿ. ನೀ ಎಷ್ಟು ಡ್ರಾಮಾ ಮಾಡಿರೋ ಅಜ್ಜಿ, ನೀ ಎಲ್ಲೂ ಹೊಂಟಿಲ್ಲ ಹೇಳತ್ತೀನಿ, ಇಲ್ಲೇ ಹೋಗಿ ಬರ್ತೀನಿ ಸುಮ್ಮನೆ. ಕಾರ್ದಾಗ ನಿಂಗೆ ಕರ್ಕೊಂಡು ಹೋದೆ ಅಂತ ತಿಕ್ಕೋತಮ್ಮ, ಅಲ್ಲೇ ನೀ ಹೆಂಗೆ ಬರ್ತೀವಿ ವಾಪಸ್ ಬರೋಕೆ ಆಗಂಗಿಲ್ಲ ಅಜ್ಜಿ. ಬಾಯ್. ಇದೊಂದು ಪಾರ್ಸಲ್ ಬಂದೈತಿ ಆ್ಯಂಡ್ ಇದೊಂದು ಪಾರ್ಸಲ್ ಬಂದೈತಿ. ಇಲ್ಲೇ ಕೂಡ ಬರ್ತೀನಿ. ಹಾಂ, ಇದಾಗೈತೆ ನೋಡ್ರಿ ಇಲ್ಲಿ. ಇದು ಐ ಥಿಂಕ್ ದಿಸ್ ಇಸ್ ದ ಫೈಬರ್ ವೆಲ್ಡಿಂಗ್. ಇದು ಡಿಟ್ಯಾಚ್ ಆಗೈತೆ ಅಂತ ಅನಿಸುತ್ತೆ ನನಗೆ. ಗ್ಲೂ ಬಿಟ್ಟೈತಿ ಅಂತ ಅನಿಸುತ್ತೆ ನನಗೆ. ಓ ಮೈ ಗಾಡ್, ಎಸ್ ಕೊಟ್ಟು ಬಂದೆ ನಾನು. ನಂಗೆ ಅವ್ರು ಡ್ರಾಪ್ ಮಾಡಿದ್ರು ಒಬ್ಬರು ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫಾಲೋವರ್ಸ್ ಸಿಕ್ಕಿದ್ರೆ. ಅವ್ರು ಇದು ಚಹಾ ಪುಡಿ ಕೊಟ್ಟರೆ ನನಗೆ ಟ್ರೈ ಮಾಡ್ಬೇಕಾದ್ರೆ. ಇಲಾಚಿ ಚಹಾ ಎಕ್ಸಿ ಮೂಡಿ ಬಂದ. ಹಾಂ, ಎಕ್ಸಿ. ಹಾಂ ಹಾಂ, ನೋಡಿಲ್ಲ ಎಕ್ಸಿಗೆ ನಾನಂತರೂ ಎಕ್ಸಿಗಂತರೂ ನಾನು ಡಾಕ್ಟ್ರೇಟ್ ಮಾಡಕ್ಕೆ ಬಿಡಂಗಿಲ್ಲ. ಅದಲ್ಲ ಎಕ್ಸಿ? ಹಾಂ ಹಾಂ ಹ್ಞೂ, ಅವ್ನಿಗೆ ಅನ್ನಿಸ್ತಿರ್ತೈತಿ ನಾನು ನಾಯೋ ಅವನ್ ನಾಯೋ ಅಂತ. ಅದಲ್ಲ ಎಕ್ಸಿ? ಹ್ಞೂ ಹಾಂ ಹಾಂ, ಬೋರೇ ಇಲ್ಲ ಕೂಶ, ಬೋರೇ ಇಲ್ಲ. ಹಾಂ 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 ಹಾಂ, ಎಕ್ಸಿ ಆಕ್ವರ್ಡ್ ಆಗತ್ತಾನ. ಎಕ್ಸಿ ಬಿಕಮಿಂಗ್ ಆಕ್ವರ್ಡ್. ಎಕ್ಸಿ ಆಕ್ವರ್ಡ್ ಮಾಡ್ಬಿಡೋದು. ಇದೊಂದು ಅನ್ಬಾಕ್ಸಿಂಗ್ ಮಾಡಬೇಕು. ಎಸ್, ಇದು ಇದು ಏನಪ್ಪ ಅಂತಂದ್ರೆ, ಬರ್ರಿ 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 ಬರ್ರಿ, ನಿಮ್ದೇ ಐತೆ, ಬರ್ರಿ ತೋರಿ, ಹರ್ರಿ ಹೊಡ್ರಿ, ಇದನ್ನ ಹೊಡ್ರಿ ಹಿಂಗೆ. ಹ್ಞೂ ಹ್ಞೂ ಹಾಂ, ಹರ್ರಿ ಹರಿ ಹಕ್ಕ, ಹರಿ ಹರಿ ಹಕ್ಕ. ಹಾಂ 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 ಎಕ್ಸಾಮ್ ಹರಿ. ಹಾಂ ಹಾಂ, ಏ ಮೈಕಿ, 15,000 ರೂಪಾಯಿ ಅದಕ್ಕೆ ಎಕ್ಸಾಮ್. ಹರಿ 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 ಹಾಂ ಹಾಂ ಹರಿ ಹಾಂ ಹರಿ 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 ಹಾಂ ಹರಿ ಹರಿ ಹಕ್ಕ ಹಕ್ಕ ಹಾಂ ಹರಿ ಹರಿ ಹಾಂ
ತಡಿ 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 ತಡಿಲಿ. ಹಾಂ ತಗೋದು ಇದು ಡಿ ಜೆ ಮೈಕ್ ತೊಗೊಂಬಂದೇನೋ ಇದ್ರಾಗ. ಹಾಂ ಹರಿ ಕ್ರೇಜಿ ಅನ್ಬಾಕ್ಸಿಂಗ್ ಆತಲ್ಲ ಇದು. ಈ ರೀತಿ ಅನ್ಬಾಕ್ಸಿಂಗ್ ಎಲ್ಲರ ನೋಡ್ರಿನ ಎಲ್ಲರ ನೋಡ್ರಿನ. ಚಹಾ ಪುಡಿ ನಾವು ಚಹಾ ಯಾವತ್ತು ಕುಡ್ದೇವು ನಮಗೆ ಗೊತ್ತಿಲ್ಲ. ಇದು ಸೃಷ್ಟಿ ತೊಗೊಂಬಂದಾಗ ಚಹಾ ಪುಡಿ ಸಕ್ರಿನೂ ಅವಾಗಿಂದ ಓಪನ್ ಮಾಡಲಿ ಬೇಡ. ಅದು ಟು ಡೂ ಲಿಸ್ಟ್ ಮಾಡಕ್ಕೆ ನಾ ಇದನ್ನು ವೈಟ್ ಬೋರ್ಡ್ ಯೂಸ್ ಮಾಡ್ತೀನಿ. ಒಂದು ವೈಟ್ ಬೋರ್ಡ್ ಅಲ್ಲ ಐತಿ, ಇನ್ನೊಂದು ವೈಟ್ ಬೋರ್ಡ್ ಇದು ಬೇಕು. ಅದು ನಾ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎರಡೂ ಮಾಡತ್ತಿದ್ದೆ, ಬಟ್ ಅದ್ರಾಗ ಜಾಗ ಸಾಲಿಲ್ಲ. ಸೊ ಆ ರೀಸನಿಗೆ ಇನ್ನೊಂದು ತರಿಸಿದೆ. ಐ ಥಿಂಕ್ ಸೇಮ್ ಸೈಜ್ ಐತೆ ಅಂತ ತಿಳ್ಕೊತೀನಿ. ಇದನ್ನು ಈ ಕಡೆ ಸರಿಸಿ ಇನ್ನೊಂದು ಇಡಬೋದ ಇಲ್ಲೇ. ದಿಸ್ ಪ್ಲೇಸ್ ಲುಕ್ಸ್ ಗುಡ್. ಕಡಿದಲ್ಲ ಇದು ದಿಸ್ ಇದನ್ನು ಫಿಕ್ಸ್ ಮಾಡೋಣ ಅಂತ. ಬೈದವೆ ಇದ್ರಾಗ ವೈಟ್ ಬೋರ್ಡ್ ಅಷ್ಟೇ ಅಲ್ಲ, ಈ ರೀತಿ ಗ್ರೀನ್ ಬೋರ್ಡು ಇರ್ತೈತಿ. ನೀವು ಚಾಕ್ ಪೀಸ್ ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ನಮಗೆ ಇದೊಂದು ಡಸ್ಟರ್, ಒಂದೆರಡು ಮಾರ್ಕರ್. ಎಂಜಾಯ್ ಎಕ್ಸಿಟ್ ಎಂಜಾಯ್ಮೆಂಟ್ ಅದು. ಅವನಿಗೆ ಬಾಲ್ ತೊಗೊಂಬಂದೀನಿ, ಟಾಯ್ಸ್ ತೊಗೊಂಬಂದೀನಿ. ಅವನಿಗೆ ರಟ್ ಬೇಕು. ರಟ್ ಇದ್ರೆ ಅವ ಮಸ್ತ್ ಇದು ಮಾಡ್ತಾನೆ. ದಿಸ್ ಇಸ್ ನೈಸ್. ಎಸ್ ಚಾಲು ಮಾಡೋಣ ಅಂತ. ಅನ್ಬಾಕ್ಸಿಂಗ್ ಆಫ್ ದಿಸ್ ಮೈಕ್ ಮಿನಿ, DJI ಮೈಕ್ ಮಿನಿ. ಸೊ ನನ್ನ ಕಡೆ ವೈರ್ಲೆಸ್ ಮೈಕ್ ಇನ್ನೊಂದಿತ್ತು, ರೋಡ್ ವೈರ್ಲೆಸ್ ಗೋ ಟು ಅಂತೇಳಿ. ಯೂಟ್ಯೂಬ್ ಇಂದ ನೆಕ್ಸ್ಟ್ ಸ್ಟೆಪ್ ಅಂತ ಒಂದು ಕಾಂಪಿಟೇಷನ್ ಇತ್ತು, ಅದ್ರಾಗ ನಾನು ವಿನ್ ಆಗಿದ್ದೆ. ಇದು GoPro 11 ವೈರ್ಲೆಸ್ ಮೈಕ್ ಮತ್ತೆ ಎಷ್ಟೊಂದು ಥಿಂಗ್ಸ್ ನಾನು ಅದ್ರಾಗ ವಿನ್ ಆಗಿದ್ದೆ. ಸೊ ಅದರ್ಲಿಂದ ಈಗ ಅಪ್ಗ್ರೇಡ್ ಮಾಡತ್ತೀನಿ. ಅದನ್ನ ರೋಡ್ ಮೈಕ್ನು ಸೆಲ್ ಮಾಡಿದೆ. ಇದನ್ನ ಅದಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ ನಾನು ಇದು ಬಹಳ ಕಾಂಪ್ಯಾಕ್ಟ್ ಐತಿ. ಆ್ಯಂಡ್ ಇದ್ರಾಗ ಮೇನ್ ಅಂತಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಐತಿ. ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗೆ ನಾ ಪರ್ಟಿಕ್ಯುಲರ್ಲಿ ಮಾತಾಡೋ ಮುಂದೆ ವಿಂಡ್ ನಾಯ್ಸ್ ಭಾಳ ಬರ್ತೈತಿ. ನಾ ಎಷ್ಟೋ ವಿಂಡ್ ಬಫೆಟಿಂಗ್ ಅದು ಫರ್ ಹಾಕಿದ್ರು ಏನೋ ಹಾಕಿದ್ರು ನಾಯ್ಸ್ ಕ್ಯಾನ್ಸಲೇಷನ್ ಟೈಪ್ ಆ್ಯಕ್ಟ್ ಮಾಡೋಂಗಿಲ್ಲ. ಬಿಕಾಸ್ ನಾ ಶೂಟ್ ಮಾಡೋದು ಯೂಶಲಿ ಹೊರಗಿರ್ತೈತಿ, ಸ್ವಲ್ಪ ಗಾಳಿ ಇದ್ದಲ್ಲೇ, ಸ್ವಲ್ಪ ನೇಚರ್ ಕಡೆ, ಬೈಕಿಂದ ಕಾರಿಂದ. ಸೊ ಅವಾಗ ನಾಯ್ಸ್ ಕ್ಯಾನ್ಸಲೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಅನಿಸ್ತು ನನಗೆ ಸಮ್ಟೈಮ್ಸ್. ಸೊ ಅದಕ್ಕೆ ನಾ ಇದು ಚೂಸ್ ಮಾಡಿದ್ದೆ. ಆ್ಯಂಡ್ ನಂಗೆ ಚಲೋ ಪ್ರೈಸಿಗೆ ಅದು ಸೆಲ್ ಆಯ್ತು. ಆ್ಯಂಡ್ ನಂಗೆ ಚಲೋ ಪ್ರೈಸ್ಗೆ ಇದು ಸಿಕ್ತು. 10,000 ಸುತ್ತಮುತ್ತ ನೀವೇನಾದರೂ ಮೈಕ್ ನೋಡಾತಿದ್ರಿ ಅಂದ್ರೆ ಇದನ್ನು ಚೂಸ್ ಮಾಡ್ಬೋದು ನೀವು. ಇದ್ರದ್ದು ಭಾಳ ಫೀಚರ್ಸ್ ಅದಾವೆ ಆ್ಯಕ್ಚುಲಿ. ಈಗ ಏನಿದು GoPro ಏನೈತಲ್ಲ, GoPro ಇನ್ನೂ ತನೂ ಹೇಳ್ಬೇಕಂತಂದ್ರೆ GoProದು ಪಿಕ್ಚರ್ ಕ್ವಾಲಿಟಿ ಏನು, ಪಿಕ್ಸೆಲ್ ಕ್ವಾಲಿಟಿ ಏನೈತಲ್ಲ, ಸೆನ್ಸರ್ ಸೈಜ್ ಎಲ್ಲ ಎವ್ರಿಥಿಂಗ್ ಇದು ಟಾಪ್ ನಾಚ್ ಐತಿ. ಬಟ್ GoProದು ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಇವ್ರದ್ದು ಇಕೋಸಿಸ್ಟಮ್ ಇಲ್ಲ. ಇದ್ರದ್ದು ಏನು ಇಕೋಸಿಸ್ಟಮ್ ಇಲ್ಲ. ಇದನ್ನು ನಾವು ಒಂದು ಮೈಕಿಗೆ ಕನೆಕ್ಟ್ ಮಾಡ್ಬೇಕಂತಂದ್ರೆ ಇಲ್ಲ ಐತೆ ನೋಡ್ರಿ ಇಲ್ಲಿ ಈ ರೀತಿ ಒಂದು ಅಡಾಪ್ಟರ್ ಹಾಕ್ಬೇಕಾಗ್ತೈತಿ. ಇದನ್ನು ನಾವು ಮತ್ತೆ ಎಕ್ಸ್ಟ್ರಾ 5,000 ರೂಪಾಯಿ ಹಾಕ್ಕೊಡ್ಬೇಕು. ಆ್ಯಂಡ್ ಅದು ಏನೋ ಹಿಂಗೆ ಬಲ್ಕಿ ಇದ್ರದ್ದು ಮತ್ತೆ ಹಿಂಗೆ ಕೇಸ್ ಇರಂಗಿಲ್ಲ. ಇದನ್ನು ಹೆಂಗೆಂಗೋ ಮಾಡೋದಿರ್ತೈತಿ. ಇಕೋಸಿಸ್ಟಮ್ ಒಳಗೆ DJI ಐತಲ್ಲ ನೆಕ್ಸ್ಟ್ ಲೆವೆಲ್ ಕೆಲಸ ಮಾಡೈತಿ. ಸಪ್ರೇಟ್ ಒಂದು ಸಿಂಗಲ್ ಮೈಕ್ ಏನೈತಲ್ಲ, ಇದನ್ನು ನೀವು ನಿಮ್ದು ಫೋನಿಗೆ ಕನೆಕ್ಟ್ ಮಾಡ್ಕೋಬೋದು. ವೈರ್ಲೆಸ್ಲಿ ನಿಮ್ದು ಆ್ಯಕ್ಷನ್ ಕ್ಯಾಮ್ರಾ ಇರ್ತೈತಲ್ಲ, DJIದು ಆ್ಯಕ್ಷನ್ ಕ್ಯಾಮ್ರಾ 5, DJIದು ಯಾವುದೋ ಕ್ಯಾಮ್ರಾಸ್ ಇರಲಿ ಏನೇ ಇರಲಿ, ಅದು ನೀವು ಈ ಮೈಕ್ಲಿಂದ ನೀವು ವೈರ್ಲೆಸ್ಲಿ ಕನೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಲೆವೆಲ್ ಐತಿ. ಮತ್ತೇನು ಬೇಕು? ಐ ನೋ ವೈರ್ಡ್ ಥಿಂಗ್ಸ್ ಆರ್ ಮೋರ್ ಸೆಕ್ಯೂರ್ಡ್ ಇರ್ತೈತಿ, ಏನೂ ಆಗಂಗಿಲ್ಲ. ಬಟ್ ವೈರ್ಲೆಸ್ಲಿನೂ ಬೇಕಾಕೈತಿ ಸಮ್ಟೈಮ್ಸ್ ಅನಿಸ್ತದೆ ನನಗೆ. ಸೊ ಅದಕ್ಕೆ ನಾನು ಏನು ಚೂಸ್ ಮಾಡೇನಂತಂದ್ರೆ ಇದು GoProದು ಏನು ಸೆಟಪ್ ಐತಲ್ಲ ವಿತ್ ವೈರ್ಡ್ ಮೈಕ್, ಇದು ನನ್ನ ಕಡೆ ಯಾವಾಗಲೂ ಇರ್ತೈತಿ. ಬಿಕಾಸ್ ನಾ ಲಾಂಗ್ ಟ್ರಿಪ್ಸ್ ಒಳಗೆ ಹೊಂಟೆ ಅಂತಂದ್ರೆ ಚಾರ್ಜಿಂಗ್ ಇಶ್ಯೂಸ್ ಬರ್ತೈತಿ, ಕನೆಕ್ಟ್ ಆಗೈತಿ ಇಲ್ಲ ಅದು ಇನ್ನೂ ಗೊತ್ತಿಲ್ಲ ನಂಗೆ ಅದ್ರದ್ದು ಹೆಂಗೆ ವರ್ಕ್ ಆಕೈತೆ ಅಂತೇಳಿ. ಬಟ್ ಲೆಟ್ಸ್ ಅನ್ಬಾಕ್ಸ್ ದಿಸ್. ಅದು ಭಾಳ ದೊಡ್ಡ ಟಾಪಿಕ್ ಆಯ್ತು ಅಂತ ತಿಳ್ಕೊತೀನಿ. ಇದನ್ನು ಅನ್ಬಾಕ್ಸ್ ಮಾಡೋಣ ಅಂತ. DJI ಮೈಕ್ ಮಿನಿ. ವಾವ್, ಡೆಡ್ ಕ್ಯಾಟ್ಸ್ ಬರ್ತಾವೆ ಇದ್ರಾಗ. 2 ಗ್ರೇ ಅದಾವೆ, 2 ಬ್ಲ್ಯಾಕ್ ಅದಾವೆ. ಐ ಥಿಂಕ್ ನಾಯ್ಸ್ ಕ್ಯಾನ್ಸಲೇಷನ್ ಐತಿ. ನಾನು ರೋಡ್ದಾಗೂ ಒಟ್ಟು ಯೂಸ ಮಾಡಿಲ್ಲ ಡೆಡ್ ಕ್ಯಾಟ್ನ. 3.5mm ಜಾಕ್ ಬರ್ತಾವೆ. ಒಂದು USB to USB-C ಐತಿ, ಒಂದು ಡಬ್ಬಿ ಐತಿದೆ. ಆ್ಯಂಡ್ ಇದೈತಿ. ಇದು ಆ್ಯಕ್ಚುಲಿ ಎದಕ್ಕಂತಂದ್ರೆ ನೀವು ಹೊಸದು ಏನಾರ ಡಬ್ಬಿ ತೊಗೊತಾರಲ್ಲ, ಹೊಸದು ಅನ್ಬಾಕ್ಸಿಂಗ್ ಮಾಡಿದಾಗ ಸಕ್ರೆ ಅಂದರೆ ಹೊಸದು ಏನಾರ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಅವಾಗ ಇದನ್ನು ಕೊಟ್ಟಿರ್ತಾರೆ. ಸಕ್ರೆ ತಿನ್ಬೇಕು ಇದನ್ನು.
ಸಿ ಪೋರ್ಟ್ ಐತಿ ಆ್ಯಂಡ್ ಮುಂದೆ ಇಲ್ಲಿ 4 ಇಂಡಿಕೇಟರ್ಸ್ ಅದಾವ ಲೈಟ್ ಆ್ಯಂಡ್ ಇದು ಪ್ರೆಸ್ ಮಾಡೋದು ಆ್ಯಂಡ್ ಕೆಳಗೆ ನೀವು ಇಡಬೇಕಂದ್ರೆ 2 ರಬ್ಬರ್ ಪ್ಯಾಡಿಂಗ್ಸ್ ಅದಾವ ಮ್ಯಾಗ ಒಂದು DJ ಲೋಗೋ ಐತಿ. ವಾವ್ ನೈಸ್. ಹಾಂ ಏನು ವಾಸನೆ ಬರ್ತೈತಿಲ್ರಿ, ನೆಕ್ಸ್ಟ್ ಲೆವೆಲ್. ಎಲ್ಲ ಸೆಟಪ್ ಐತಿ. ಇಲ್ಲೇ ಒಂದು ಮೈಕ್, ಇಲ್ಲೊಂದು ಮೈಕ್, ಇದು ರಿಸೀವರ್ ಆ್ಯಂಡ್ ಒಂದು USB-C ಇದೂ ಐತಿ. ನೈಸ್. ಆ್ಯಂಡ್ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ರಿ, ಇಲ್ಲಿದೆ ಹಾಂ ಜಾಕ್ ಇಲ್ಲೇ ಫಿಕ್ಸ್ ಮಾಡ್ಬೋದು ಅಂತ ಐತದೆ. ಲೆಟ್ ಮೀ ಓ ನೈಸ್. ಕೂಡ್ತೈತಿ ಇದ್ರಾಗ ನೋಡ್ರಿ. ನೀವು ಎಕ್ಸ್ಟ್ರಾ ಇದು ಪೌಚ್ ಕ್ಯಾರಿ ಮಾಡ್ಬೇಕಂತಲೇ ಇಲ್ಲ. ಇದಕ್ಕೆ ಪೌಚ್ ಒಳಗೆ ಏನೈತಿ ನಿಮಗೆ ಅಡಿಷ್ನಲ್ ಅಂತಂದ್ರೆ ಇವು ಫರ್ ಕ್ಯಾರಿ ಮಾಡ್ಬೋದು. ಬಿಟ್ರೆ ಅದೊಂದು 3 ಪಾಯಿಂಟ್ ಅದು ಜಾಕ್ ಇತ್ತು, ಅದನ್ನು ನಾನು ಇಲ್ಲಿ ಒಳಗೆ ಕುಂದಿಸ್ಬಿಟ್ಟೆ. ನೋಡ್ಬೋದು ಇಲ್ಲಿ ಕಾಣತ್ತೆ ನಿಮ್ಗೆ. ಎಸ್, ಇಲ್ಲಿ ಕುಂದಿಸ್ಬಿಟ್ಟೇನೆ. ಓಕೆ ಹಲೋ ನೋಡ್ರಿ, ನಾ ಈ ರೀತಿ ಕನೆಕ್ಟ್ ಮಾಡೇನಿ. ಯು ಕ್ಯಾನ್ ಸಿ ಈ ರೀತಿ ಕನೆಕ್ಟ್ ಮಾಡೇನಿ. ಇದು ನೋಡ್ರಿ ಹೊಸ ಅದು DJ ಮೈಕ್ ಮಿನಿ. ಹೆಂಗೆ ಐತಿ ವಾಯ್ಸ್ ಕ್ವಾಲಿಟಿ ನೋಡ್ಬೋದು. ಇಲ್ಲಿ ಮೈಕ್ ಹಾಕ್ಕೊಂಡೇನಿ, ನಾಯ್ಸ್ ಕ್ಯಾನ್ಸಲೇಷನ್ ಏನೂ ಮಾಡಿಲ್ಲ ನಾನು. ಜಸ್ಟ್ ಡ್ರಾ ಕನೆಕ್ಟ್ ಮಾಡಿ ಇದ್ರದ್ದು ವಾಯ್ಸ್ ಐತಿ. ಐ ಡೋಂಟ್ ನೋ ಹೆಂಗೆ ಬರೋದು ಅಂತೇಳಿ ನೋಡೋಣ ಅಂತ. ಇದು ನೋಡ್ರಿ ಹೊಸ ಅದು DJ ಮೈಕ್ ಮಿನಿ. ಹೆಂಗೆ ಐತಿ ವಾಯ್ಸ್ ಕ್ವಾಲಿಟಿ ನೋಡ್ಬೋದು. ಇಲ್ಲಿ ಮೈಕ್ ಹಾಕ್ಕೊಂಡೇನಿ, ನಾಯ್ಸ್ ಕ್ಯಾನ್ಸಲೇಷನ್ ಏನೂ ಮಾಡಿಲ್ಲ ನಾನು. ಜಸ್ಟ್ ಡ್ರಾ ಕನೆಕ್ಟ್ ಮಾಡಿ ಇದ್ರದ್ದು ವಾಯ್ಸ್ ಐತಿ. ಐ ಡೋಂಟ್ ನೋ ಹೆಂಗೆ ಬರೋದು ಅಂತೇಳಿ ನೋಡೋಣ ಅಂತ. ಹಲೋ 3, 2, 1. ಈಗ ನೋಡ್ರಿ ನಾ ಈ ರೀತಿ ಕನೆಕ್ಟ್ ಮಾಡೇನಿ. ಯು ಕ್ಯಾನ್ ಸಿ ಈ ರೀತಿ ಕನೆಕ್ಟ್ ಮಾಡೇನಿ. ಇದನ್ನು ಡೈರೆಕ್ಟ್ಲಿ iPhone 17 ಒಳಗೆ ರೆಕಾರ್ಡ್ ಮಾಡತ್ತೀನಿ, ಫ್ರಂಟ್ ಕ್ಯಾಮ್ರಾ ಒಳಗೆ, ವಿತೌಟ್ ಎನಿ ಮೈಕ್, ವಿತೌಟ್ ಎನಿಥಿಂಗ್. ಸೊ ಇದು ವಾಯ್ಸ್ ಹೆಂಗೆ ಬರ್ತೈತೆ ಅಂತೇಳಿ ತೋರಿಸ್ತಾನಂತ. ಇದನ್ನು ಡೈರೆಕ್ಟ್ಲಿ iPhone 17 ಒಳಗೆ ರೆಕಾರ್ಡ್ ಮಾಡತ್ತೀನಿ, ಫ್ರಂಟ್ ಕ್ಯಾಮ್ರಾ ಒಳಗೆ, ವಿತೌಟ್ ಎನಿ ಮೈಕ್, ವಿತೌಟ್ ಎನಿಥಿಂಗ್. ಸೊ ಇದು ವಾಯ್ಸ್ ಹೆಂಗೆ ಬರ್ತೈತೆ ಅಂತೇಳಿ ತೋರಿಸ್ತಾನಂತ. ಇದನ್ನ ಡೈರೆಕ್ಟ್ಲಿ iPhone 17 ಒಳಗೆ ರೆಕಾರ್ಡ್ ಮಾಡತ್ತೀನಿ, ಫ್ರಂಟ್ ಕ್ಯಾಮ್ರಾ ಒಳಗೆ. ಇಲ್ಲ iPhone ಒಳಗೆ ಶೂಟ್ ಮಾಡ್ತಿರ್ತೀನಿ, ಎಲ್ಲಾದರೂ ಏನೋ ಶೂಟ್ ಮಾಡ್ತಿರ್ತೀನಿ. ಪಟ್ನ ಇದನ್ನು ಹಿಂಗೆ ಕನೆಕ್ಟ್ ಮಾಡೋದೈತಿ. ಇದು ಬ್ಲಿಂಕ್ ಹಾಕಿರ್ತೈತಿ. ಇಟ್ ವಿಲ್ ಸ್ಟಾಪ್ ಬ್ಲಿಂಕಿಂಗ್ ದಿಸ್ ಗ್ರೀನ್ ಲೈಟ್. ಮುಗಿಯತ್ತು, ಸ್ಟಾರ್ಟ್ ರೆಕಾರ್ಡಿಂಗ್. ಇದನ್ನ ಯಾರಿಗಾರ ಕೊಡ್ರಿ, ಏನಾರ ಮಾತಾಡ್ರಿ, ಮುಗಿಯತ್ತು. ಏನು ಹಿಂಗೆ ಹಾಕಿರ್ತಾರಲ್ಲ ನೀವು, ಇದನ್ನು ನೀವು ಡೈರೆಕ್ಟ್ಲಿ ಹಿಂಗೆ ಹಾಕಿ ಇಟ್ಬಿಡ್ಬೋದು. ಅದು ಚಾರ್ಜ್ ಹಾಕೈತದ. ಈಗ ರೊಕ್ಕ ಭಾಳ ಖರ್ಚಾಗ್ಯಾವ, ಮುಕ್ಳಿ ಮುಚ್ಕೊಂಡು ಇನ್ನು ಮ್ಯಾಲಿಂದ ವಿಡಿಯೋ ಮಾಡ್ಬೇಕು. ಈಗ ಮಾತಾಡೋಣ ಅಂತ. ನಾ ಅದಕ್ಕೆ iPhone 17 ತೊಗೊಂಡೆ. 17 Pro Max ಮತ್ತು Pro ಎದಕ್ಕೆ ಹೋಗಿಲ್ಲ ಅಂತೇಳಿ. Pro ಅಂತೂ ನಾನು ಯಾವತ್ತೂ ಕನ್ಸಿಡರ್ ಮಾಡಿಲ್ಲ, ಬಿಕಾಸ್ ಅದ್ರ ಬ್ಯಾಟ್ರಿ ಬ್ಯಾಕಪ್ ನಂದು ಯೂಸೇಜಿಗೆ ನೀಟ್ ಮಾಡೋಕೆ ಆಗಂಗಿಲ್ಲ. ಇದು ಇದಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ ಆಬ್ವಿಯಸ್ಲಿ 17 Pro Max ಈಸ್ ಆಬ್ವಿಯಸ್ಲಿ ನಿಮ್ಮ ಕಡೆ ರೊಕ್ಕ ಆಯ್ತಂದ್ರೆ ಹೋಗಿ ತೊಗೊಂಬಿಡ್ರಿ. ಇಫ್ ಯು ಆರ್ ಪ್ರಾಕ್ಟಿಕಲ್ ನೀವು ಅದನ್ನು ಯೂಸ್ ತೊಗೊತೀರಿ ಕ್ಯಾಮ್ರಾದ ಅಂತಂದ್ರೆ ಅಷ್ಟೇ. ಇಲ್ಪ ಅಂತಂದ್ರೆ ಗೋ ಫಾರ್ 17 ಈಸ್ ಚುಮ್ಮೇಶ್ವರಿ, ನೆಕ್ಸ್ಟ್ ಲೆವೆಲ್ ಐತಿ. ಇದ್ರದಾಗ 120 ಡಿಸ್ಪ್ಲೇ ಅಂತೂ ಏನು ದೂಸರ ಮಾತಿಲ್ಲ ನೋಡ್ರಿ. ಎಷ್ಟು ಮಸ್ತ್ ನೆಕ್ಸ್ಟ್ ಲೆವೆಲ್ ಬ್ರೈಟ್ನೆಸ್ ಐತಿ. ಆಮೇಲೆ ಫ್ರಂಟ್ ಕ್ಯಾಮ್ರಾನು ನೋಡ್ಬೋದು, ಸೆಂಟರ್ ಸ್ಟೇಜ್ ಕೊಟ್ಟಾರ ಈ ಸತ. ಆಮೇಲೆ ರೇರ್ ಕ್ಯಾಮ್ರಾ ಏನದವಲ್ಲ, 2 Pro Max ಒಳಗೆ ಏನು ಬರ್ತಾವಲ್ಲ ಮ್ಯಾಗ, ಪ್ರೈಮರಿ ಕ್ಯಾಮ್ರಾ ಆ್ಯಂಡ್ ವೈಡ್ ಆ್ಯಂಗಲ್ ಕ್ಯಾಮ್ರಾ ಎರಡೂ ಸೇಮ್ ಅದಾವೆ. ಒಂದೇ ಇಲ್ಲ, ಟೆಲಿಫೋಟೋ ಲೆನ್ಸ್ ಒಂದೇ ಇಲ್ಲ ಇದ್ರಾಗ. ಮತ್ತು ನನಗೇನು ಅಂತ ಬರೀ ಅನ್ಸಂಗಿಲ್ಲ. ಬಟ್ ಇದು ನನಗೆ ನನ್ನ ಕೈಯಾಗಿದ್ದು ಸ್ವಲ್ಪ ಸಣ್ಣದು ಅನಿಸ್ತೈತಿ. ಬಟ್ ದಿಸ್ ಇಸ್ ವೆರಿ ಹ್ಯಾಂಡಿ. Pro Max ಒಳಗೆ ಆಗಂಗಿಲ್ಲ, 2 ಕೈ ಯೂಸ್ ಮಾಡ್ಬೇಕಾಕೈತಿ. Pro ಇನ್ನೂ ಸಣ್ಣದು ಆಕೈತಿ ನನಗೆ, ನನ್ನ ಯೂಸೇಜಿಗೆ. ಆ್ಯಂಡ್ ನನಗೆ ಈಗೇನು ನೀಡಿತ್ತು ಆ್ಯಂಡ್ ನಂದು ಏನೀಗ ಬಜೆಟ್ ಇತ್ತಲ್ಲ, ಅದಕ್ಕೆ ನಾನು 17 ತೊಗೊಂಡಿದ್ದೆ. ನೀವು ಸೋಷಿಯಲಿ ಹಿಂಗೆ ಹೊರಗೆ ತೋರಿಸ್ಬೇಕು, ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕಂದ್ರೆ Pro Max ತೊಗೋಬೋದು. ಅದಕ್ಕಿಂತ ಜಾಸ್ತಿ ಏನಾತನಂತಂದ್ರೆ ನಿಮಗೆ ಏನು ನೀಡ್ ಐತಲ್ಲ ಅದನ್ನು ಇನ್ವೆಸ್ಟ್ ಮಾಡಿರಿ. ನಾನು ಭಾಳ ಅನ್ವಾಂಟೆಡ್ ಥಿಂಗ್ಸ್, ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಮ್ಯಾಗ ಭಾಳ ಇನ್ವೆಸ್ಟ್ ಮಾಡ್ತೀನಿ, ಈಗೂ ಮಾಡ್ತೀನಿ, ಇಲ್ಲ ಅಂತ ಹೇಳತ್ತಿಲ್ಲ. ಬಟ್ ನನ್ನ ಕಡೆಯಿಂದ ಒಂದು ಸಜೆಷನ್ ಅದ. ನಾನು ಪ್ರಾಕ್ಟಿಕಲಿ ಒಬ್ಬನ ಕುಂತು ವಿಚಾರ ಮಾಡಿದಾಗ ನಂಗೆ ಇದು ತೊಗೋಬೇಕಂತ ಅನಿಸಿದ್ದೆ. ಬಟ್ ನಾನು ಸೋಷಿಯಲಿ ಆನ್ಲೈನ್ ಒಳಗೆ, ಇನ್ಸ್ಟಾಗ್ರಾಮ್ ಒಳಗೆ ಎಲ್ಲನೂ ನೋಡಿದ ತಕ್ಷಣ Pro Max ತೊಗೊಂಡ್ಬಿಡ್ಲೇನ, ಆರೆಂಜ್ ಕಲರ್ ಇಷ್ಟು ಟೆಂಪ್ಟ್ ಮಾಡಾದಿತ್ತು ಅಂದ್ರೆ ಅಷ್ಟು ಟೆಂಪ್ಟ್ ಮಾಡೋದಿತ್ತು. ಬಟ್ ಆಮೇಲೆ ದಿಸ್ ಇಸ್ ನಾಟ್ ಮೈ ಡಿಸಿಷನ್, ನನಗೆ ಇದು ನೀಡೂ ಇಲ್ಲ ಪ್ರೆಸೆಂಟ್ಲಿ. ಸೊ ದ್ಯಾಟ್ ಈಸ್ ಜಸ್ಟ್ ಅ ವಾಂಟ್ ಅಂತೇಳಿ ನಾನು ಇದು ಚೂಸ್ ಮಾಡಿದ್ದು. ಇದು 83 ಅರೌಂಡ್ ಏನೋ ತೊಗೊಂಡೆ. ಓಕೆ, ಆ್ಯಂಡ್ ಇದನ್ನು ತೊಗೊಂಡೆ ನಾನು, ಮೈಕ್ ತೊಗೊಂಡೆ. ಎಷ್ಟು ಬಿತ್ತು ಇದೊಂದು 11,000 ಸಮಥಿಂಗ್ ಏನೋ ಬಿದ್ದೈತೆ ನನಗೆ. ಆ್ಯಂಡ್ ಇದು 83,000 ಏನೋ ಬಿದ್ದೈತೆ ನನಗೆ. ಆ್ಯಂಡ್ ಈಗ ನೆಕ್ಸ್ಟ್ ನನಗೆ DJ ಇದು ನೆಕ್ಸ್ಟ್ ಭಾಳ ತೊಗೊಳೋದವು. ಆ್ಯಕ್ಚುಲಿ ನಾನು ರೀಸೆಂಟ್ಲಿ ಡ್ರೋನು ಸೆಲ್ ಮಾಡಿದೆ. ಹಂಗೆ ಭಾಳ ಪ್ಲಾನ್ಸ್ ಇರ್ತಾವೆ, ಟ್ರಾವೆಲ್ ಪ್ಲಾನ್ಸ್ ಇರ್ತಾವೆ, ಭಾಳ ಥಿಂಗ್ಸ್ ಹಂಗೆ ಅಪ್ಗ್ರೇಡ್ ಹಾಕ್ಕೊಂತಾನೆ ಇರ್ತೈತಿ. ಈಗ ನಾನು 1,50,000 ಕೊಟ್ಟು ಒಂದು ಫೋನಿನ ಮ್ಯಾಗ ಇನ್ವೆಸ್ಟ್ ಮಾಡಲಿ, ಇದು ನಂಗೆ ಸೇಮ್ ಕೆಲಸ ಮಾಡ್ತೈತಿ. ಝೂಮ್ ಅಂದ್ಬಿಟ್ರೆ ಎಲ್ಲ ಸೇಮ್ ಕೆಲಸ ಮಾಡ್ತೈತಿ. ಇದರಲ್ಲಿ ಯೂಸ್ ತೊಗೊಳ್ಳೋದು ಒಂದು ಏನು ಹಿಂಗೆ ಸ್ಟೇಟಸ್ ಬೇಸಿಕಲಿ ಬೇರೆಯವ್ರಿಗೆ ನಾನು ತೋರಿಸಾತೀನಿ ಇದಾರೆ ನಾ ತೊಗೊಂಡೇನೆ ಅಂತೇಳಿ ನನ್ನ ಪರ್ಸ್ಪೆಕ್ಟಿವ್ ಐತಿದೆ. ಬೇರೆಯವ್ರಿಗೆ ಯೂಸ್ ಆಗ್ತಿರ್ಬೋದು, ಬಟ್ ನನಗೆ ಅನ್ನಿಸ್ತು. ಸೊ ಅದಕ್ಕೆ ನಾ ಪಾಯಿಂಟ್ಲೆಸ್, ನನಗೆ ಬೇರೆಯವ್ರದ್ದೇನು ತೊಗೊಂಡು ಏನು ಮಾಡೋದೈತಿ, ನನಗೆ ಏನು ಕೆಲಸ ಆಗಬೇಕಾಗೈತಿ, ನಂಗೆ ಅದು ಮಾಡಬೇಕಾಗೈತಿ. ಸೊ ಅದಕ್ಕೆ ನಾನು ಇದು ಚೂಸ್ ಮಾಡಿದ್ದು. ದಿಸ್ ಇಸ್ 256 GB ಬೇಸಿಕಲಿ ಹೇಳ್ಬೇಕಂತಂದ್ರೆ. ಆ್ಯಂಡ್ ನಿಮಗೆ ಅಡಿಷ್ನಲ್ ಸ್ಟೋರೇಜ್ ಗಿರೇಜ್ ತೊಗೊಳೋದು ನೀಡೂ ಇಲ್ಲ. ಯಾಕಂತಂದ್ರೆ ಹೇಳ್ತೇನೆ ಕೇಳ್ರಿ, ದಿಸ್ ಈಸ್ ಸ್ಯಾಮ್ಸಂಗ್ T7 SSD 2021 ಒಳಗೆ ತೊಗೊಂಡಿದ್ದೆ ನಾನು. 1 TB ಐತಿ, ನಂಗೆ 2 TB ಐತಿ, 4 TB ಐತಿ.
ಸಿ ಟೈಪ್ ಐತಿ ಅದಾವ ಇದಕ್ಕೆ ಹೊಸದು. ಹಾಂ, ಇದನ್ನು ನೀವು ಕನೆಕ್ಟ್ ಮಾಡಿದ್ರಿ ಅಂತ ತಿಳ್ಕೊರಿ 2 TB ಸ್ಟೋರೇಜ್ ಆಕೈತಿ. ನಾ ಎಷ್ಟು ವ್ಲಾಗ್ ಮಾಡ್ತೀನಿ, ಇವತ್ತು ಹೋಗಿ ವ್ಲಾಗ್ ಮಾಡ್ಕೊಂಬನ್ನಿ ಅಂದ್ರೆ ಕಾಪಿ ಮಾಡ್ಕೊಂಡ್ಬಿಡ್ತೀನಿ, ಈಸಿಲಿ ಟ್ರಾನ್ಸ್ಫರ್ ಆಕೈತಿ. ಮ್ಯಾಕ್ಬುಕ್ ಕನೆಕ್ಟ್ ಮಾಡ್ತೀನಿ, ಎಡಿಟ್ ಮಾಡ್ತೀನಿ. ಐಫೋನ್ ಐತಿ, ಏರ್ ಡ್ರಾಪ್ ಮಾಡ್ತೀನಿ ಫೈಲ್ಸ್, ಇದ್ರಾಗಿನ ಡಿಲೀಟ್ ಮಾಡ್ತೀನಿ. ದಟ್ ವರ್ಕ್ಸ್ ಫಾರ್ ಮೀ. ಸಿಂಪಲ್. ಪ್ರಾಕ್ಟಿಕಾಲಿಟಿಗೆ ಜಾಸ್ತಿ ಫೋಕಸ್ ಮಾಡತ್ತೀನಿ, ಪ್ರಿಫರೆನ್ಸ್ ಕೊಡತ್ತೀನಿ. ಎಕ್ಸಿ ನೋಡ್ರಿ ಹೋಗ್ಬಿಡ ಅವ ಮಾಡಿದ್ದಿಲ್ಲೇ ಆರ್ಟ್ ತೋರಿಸ್ತೀನಿ ಅಂತ ನೋಡ್ರಿ. ದಿಸ್ ಇಸ್ ಆರ್ಟ್. ದಟ್ ಈಸ್ ಆರ್ಟಿಸ್ಟ್.